ಸಮಾಜ ಕಲ್ಯಾಣ ಇಲಾಖೆ ಯೋಜನೆಗಳಾದ ಪರಿಶಿಷ್ಟ ಅಂತರ್ಜಾತಿ ಮರು ವಿವಾಹ ಯೋಜನೆ ಮತ್ತು ಪರಿಶಿಷ್ಟ ಜಾತಿ ಅಂತರ್ಜಾತಿ ವಿವಾಹ ಯೋಜನೆ ಈ ಎರಡು ಯೋಜನೆಗಳಲ್ಲಿ 2018ರಿಂದ 2026ರವರೆಗೆ ಸುಳ್ಳು ದಾಖಲೆ ಸೃಷ್ಟಿಸಿ ಒಂದಕ್ಕಿಂತ ಹೆಚ್ಚು ಬಾರಿ ಒಬ್ಬರೇ ಫಲಾನುಭವಿ ಡೂಪ್ಲಿಕೇಟ್ ಅರ್ಜಿ ಸೃಷ್ಟಿಸಿ ಮತ್ತು ನಿಯಮ ಅನುಸಾರ 3 ವರ್ಷ ಪೂರ್ಣಗೊಳ್ಳದೆ ಎಫ್ಡಿ ಮುರಿದು ಈ ಯೋಜನೆಯಲ್ಲಿ ಅಕ್ರಮ ನಡೆದಿದೆ. ಈ ಹಿನ್ನೆಲೆಯಲ್ಲಿ ಸೂಕ್ತ ತನಿಖೆ ನಡೆಸಿ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸುವಂತೆ ಆಗ್ರಹಿಸಿ ಕೆಆರ್ಎಸ್ ಪಕ್ಷದಿಂದ ಪ್ರತಿಭಟನೆಯನ್ನ ಕಲಬುರಗಿಯಲ್ಲಿ ಮಾಡಲಾಗಿದೆ. ಕಲಬುರಗಿಯ ಸಮಾಜ ಕಲ್ಯಾಣ ಇಲಾಖೆ ಎದುರು ಪ್ರತಿಭಟನೆ ಮಾಡಿ ಕೆಆರ್ಎಸ್ ಪಕ್ಷದ ಮುಖಂಡರು ಆಕ್ರೋಶ ಹೊರಹಾಕಿದರು. ಈ ಸಮಯದಲ್ಲಿ ಮಾತನಾಡಿದ ಮುಖಂಡರು, ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಆಗಿರುವಂತಹ ಭ್ರಷ್ಟಾಚಾರ ಬಗ್ಗೆ ತನಿಖೆ ಆಗಬೇಕೆಂದು ಆಕ್ರೋಶ ಹೊರಹಾಕಿದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್ ಕಲಬುರಗಿ. ಪವಿತ್ರ ರಾಜಕಾರಣವನ್ನು ಬಿಟ್ಟು ತೊಲಗಿ, ನಾಡ ಪ್ರೇಮಿಗಳೇ ಪವಿತ್ರ ರಾಜಕಾರಣಕ್ಕೆ ಮುಂದಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಜಯವಾಗಲಿ, ಏನೇ ಆಗಲಿ ಒಳ್ಳೆಯದನ್ನೇ ಮಾಡುತ್ತಲೇ ಇರಿ. ಸಮಾಜ ಕಲ್ಯಾಣ ಇಲಾಖೆ ಯೋಜನೆಗಳಾದ ಒಂದು ಪರಿಶಿಷ್ಟ ಜಾತಿ ಮರು ವಿವಾಹ ಯೋಜನೆ ಮತ್ತು ಎರಡನೇದು ಪರಿಶಿಷ್ಟ ಜಾತಿ ಅಂತರ್ಜಾತಿ ವಿವಾಹ ಯೋಜನೆ. ಈ ಎರಡು ಯೋಜನೆಗಳಲ್ಲಿ 2018ರಿಂದ 2026ರವರೆಗೆ ಸುಳ್ಳು ದಾಖಲೆ ಸೃಷ್ಟಿಸಿ ಒಂದಕ್ಕಿಂತ ಹೆಚ್ಚು ಬಾರಿ ಒಬ್ಬರೇ ಫಲಾನುಭವಿಗಳು ಡೂಪ್ಲಿಕೇಟ್ ಅರ್ಜಿ ಸೃಷ್ಟಿಸಿ ಮತ್ತು ನಿಯಮ ಅನುಸಾರ ಮರು ವರ್ಷ ಪೂರ್ಣಗೊಳ್ಳದೆ ಎಫ್ಡಿ ಮುರಿದು ಈ ಯೋಜನೆಯಲ್ಲಿ ಅಕ್ರಮ ನಡೆದಿದ್ದು ಸೂಕ್ತ ತನಿಖೆ ನಡೆಸಿ ಎಂದು ತಪ್ಪಿತಸ್ಥರ ಅಧಿಕಾರಿಗಳಿಗೆ ವಿರುದ್ಧ ಕಾನೂನು ಕ್ರಮ ಜರುಗಿಸಿರುವವರೆಗೆ ನಿರಂತರ ಹೋರಾಟ ಕೈಗೊಳ್ಳುತ್ತಿರುವ ಕುರಿತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವು ಈ ವಿಷಯ ಕುರಿತು ದಿನಾಂಕ 25ರ ಮೊದಲು ದೂರಿನ ಮನವಿ ಪತ್ರ, ಎರಡನೇದು ಈ ವಿಷಯ ಕುರಿತು ಮಾಹಿತಿ ಹಕ್ಕು ಮೊದಲನೇ ಮತ್ತು ಎರಡನೇ ಮನವಿ ಅರ್ಜಿ, ಈ ವಿಷಯ ಕುರಿತು ಎರಡನೇ ಬಾರಿ ಸಲ್ಲಿಸಿ ದೂರಿನ ಅರ್ಜಿ. ಈ ಯೋಜನೆಗಳ ಅಡಿಯಲ್ಲಿ ಕಲಬುರಗಿ ಜಿಲ್ಲೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವು 2017ರಿಂದ 2026ರವರೆಗೆ ಒಟ್ಟು ಸ್ವೀಕೃತ ಅಂಕಿಅಂಶ ಮಾಹಿತಿಯನ್ನು ಕೊಟ್ಟರೂ ಸಹ ಅಧಿಕಾರಿಗಳು ಯಾವುದೇ ತನಿಖೆ ಮತ್ತು ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳದೇ ಇರುವ ಕಾರಣ ಇವತ್ತನ್ನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿರುತ್ತದೆ. ಅದಕ್ಕೆ ಇದು ಸರಿಯಾದ ಕಾನೂನಿನ ಕ್ರಮ ಆಗಬೇಕು ಎಂದು ಕೇಳುತ್ತೇವೆ. ಫಿನಿಕ್ಸ್ ಶರಣಪ್ಪ, ನಗರ ಘಟಕ ಅಧ್ಯಕ್ಷ, ಕಲಬುರಗಿ.